BA ಮೊದಲನೇ ಸೆಮಿಸ್ಟರ್ ವಿದ್ಯಾರ್ಥಿನಿಯರಿಗೆ ಮತ್ತೆ ಈ ಆನ್ಲೈನ್ ಕ್ಲಾಸಿಗೆ ಸ್ವಾಗತ. ನಮ್ಮ ಲಾಸ್ಟ್ ಕ್ಲಾಸ್ದಲ್ಲಿ ನಾನು ಸಮಾಜಶಾಸ್ತ್ರದ ಸಂಕ್ಷಿಪ್ತವಾದ ಬೆಳವಣಿಗೆಯನ್ನು ಆ ಸಮಾಜಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಿರುವ ಪ್ರಸ್ತಾವನೆಯಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಇವತ್ತಿನ ಕ್ಲಾಸ್ನಲ್ಲಿ ಸಮಾಜಶಾಸ್ತ್ರ ಅನ್ನೋ ಪದವನ್ನು ಆಗಸ್ಟ್ ಕೌಮ್ಟ್ ಈ ಸಮಾಜಶಾಸ್ತ್ರದ ಪಿತಾಮಹ ಅಂತ ಯಾವ ಒಬ್ಬ ಫ್ರೆಂಚ್ ತತ್ವಜ್ಞಾನಿಯನ್ನು ನಾವು ಪರಿಗಣಿಸ್ತೇವೋ, ಈ ಒಬ್ಬ ಫ್ರೆಂಚ್ ತತ್ವಜ್ಞಾನಿ ಈ ಸಮಾಜಶಾಸ್ತ್ರ ಅನ್ನೋ ಶಬ್ದವನ್ನು, ಸೋಷಾಲಜಿ ಅನ್ನೋ ಪದವನ್ನು ಆತ 1839ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಳಸಿದ್ದಾನೆ ಅನ್ನೋ ವಿಷಯವನ್ನು ನನ್ನ ಲಾಸ್ಟ್ ಕ್ಲಾಸ್ನಲ್ಲಿ ನಾನು ತಿಳಿಸಿಕೊಟ್ಟಿದ್ದೇನೆ. ಸೊ ಈ ಸೋಷಾಲಜಿ ಅನ್ನೋ ಶಬ್ದವನ್ನು ಆತ ಬರೆದಿರುವಂತಹ ಆತನ ಮೇರುಕೃತಿಯಾಗಿರುವ ಪಾಸಿಟಿವ್ ಫಿಲಾಸಫಿ ಅನ್ನೋ ಪುಸ್ತಕದಲ್ಲಿ ಈ ಸೋಷಾಲಜಿ ಅನ್ನೋ ಶಬ್ದದ ಬಳಕೆಯನ್ನು ಆತ ಮಾಡಿದ. ಈ ಪಾಸಿಟಿವ್ ಫಿಲಾಸಫಿ ಅನ್ನೋ ಪುಸ್ತಕ ಈತ ಸುಮಾರು 12 ವರ್ಷಗಳ ಸಮಯವನ್ನು ತೆಗೆದುಕೊಂಡು ಪ್ರಕಟಣೆ ಮಾಡಿದ್ದಾನೆ. 1830ರಿಂದ ಹಿಡಿದುಕೊಂಡು 1842 ಈ 12 ವರ್ಷಗಳ ಅವಧಿಯಲ್ಲಿ ಪಾಸಿಟಿವ್ ಫಿಲಾಸಫಿ ಅನ್ನೋ ಆಗಸ್ಟ್ ಕೌಮ್ಟನ ಮೇರುಕೃತಿ ಏನಾಗಿದೆ, ಇದು ಸುಮಾರು 4800 ಪುಟಗಳನ್ನು ಹೊಂದಿರುವ ಹಾಗೂ 6 ಸಂಪುಟಗಳನ್ನು ಪಡೆದುಕೊಂಡಿರುವ ಈ ಕೃತಿ ಆಗಿದೆ. ಸೊ ಬಹಳಷ್ಟು ದೊಡ್ಡದಾಗಿರುವಂತಹ ಕೃತಿ ಆಗಸ್ಟ್ ಕೌಮ್ಟಂದು ಈ ಪಾಸಿಟಿವ್ ಫಿಲಾಸಫಿ. ಸೊ ಈ ಪಾಸಿಟಿವ್ ಫಿಲಾಸಫಿ 12 ವರ್ಷಗಳ ಅವಧಿಯಲ್ಲಿ 6 ಸಂಪುಟಗಳಲ್ಲಿ 4800 ಪುಟಗಳನ್ನು ಹೊಂದಿರುವಂತಹ ಪುಸ್ತಕ ಈತ ಏನು ಪ್ರಕಟಣೆ ಮಾಡಿದ್ದಾನೋ, ಈ ಪುಸ್ತಕದಲ್ಲಿಯೇ ಸೋಷಾಲಜಿ ಅನ್ನೋ ಶಬ್ದದ ಬಳಕೆಯನ್ನು ಮಾಡಿದ್ದಾನೆ. ಈ ಸೋಷಾಲಜಿ ಅನ್ನೋ ಶಬ್ದದ ಬಳಕೆ ಅಷ್ಟೇ ಮಾಡಲಿಲ್ಲ, ಈ ಸೋಷಾಲಜಿ ಅನ್ನೋ ಶಬ್ದಕ್ಕೆ ಅರ್ಥವನ್ನೂ ಸಹಿತ ಆತ ಕೊಟ್ಟಿದ್ದಾನೆ. ಈ ಸೋಷಾಲಜಿ ಅನ್ನೋ ಪದ 2 ಪಾರಿಭಾಷಿಕ ಶಬ್ದಗಳಿಂದ ಆಯ್ದುಕೊಳ್ಳಲಾಗಿದೆ. ಒಂದನೆಯದ್ದು ಲ್ಯಾಟಿನ್ ಭಾಷೆಯ ಸೋಷಿಯಸ್ ಅನ್ನೋ ಪದದಿಂದ, ಎರಡನೇದಾಗಿ ಗ್ರೀಕ್ ಭಾಷೆಯ ಲೋಗಸ್ ಅನ್ನೋ ಪದದಿಂದ ಈ ಸೋಷಾಲಜಿ ಅನ್ನೋ ಪದವನ್ನು ಆಯ್ದುಕೊಳ್ಳಲಾಗಿದೆ. ಲ್ಯಾಟಿನ್ ಭಾಷೆಯ ಸೋಷಿಯಸ್ ಅನ್ನೋ ಪದ ಸಮಾಜ, ಜೊತೆಗಾರ, ಸಹಚರ, ಹೀಗೆ ಬೇರೆ ಬೇರೆ ರೀತಿಯಾಗಿರತಕ್ಕಂಥ ಅರ್ಥಗಳನ್ನು ಪಡೆದುಕೊಂಡಿದೆ. ಮುಖ್ಯವಾಗಿ ಸಮಾಜ, ಜೊತೆಗಾರ, ಸಹಚರ ಅನ್ನೋ ಅರ್ಥವನ್ನು ಈ ಲ್ಯಾಟಿನ್ ಭಾಷೆಯ ಸೋಷಿಯಸ್ ಅನ್ನೋ ಪದ ಪಡೆದುಕೊಂಡಿದೆ. ಗ್ರೀಕ್ ಭಾಷೆಯ ಲೋಗಸ್ ಅನ್ನೋ ಶಬ್ದದ ಅರ್ಥ ಶಾಸ್ತ್ರ ಅಥವಾ ಅಧ್ಯಯನ ಅಂತ. ಸೊ ಈ ಎರಡನ್ನೂ ಸಹಿತ ನಾವು ನೋಡಿದಾಗ ಒಟ್ಟಿಗೆ ಸೋಷಾಲಜಿ ಅನ್ನೋ ಪದಕ್ಕೆ ಅರ್ಥ ಏನು ಸಿಗ್ತದೆ ಅಂತಂದರೆ, ಸೋಷಾಲಜಿ ಈಸ್ ದ ಸ್ಟಡಿ ಆಫ್ ಸೊಸೈಟಿ ಅಂತ. ಸಮಾಜಶಾಸ್ತ್ರ ಸಮಾಜದ ಬಗ್ಗೆ ವಿಸ್ತೃತವಾದ ಸಮಗ್ರವಾದ ಅಧ್ಯಯನವನ್ನು ಮಾಡುವಂತಹ ಒಂದು ಶಾಸ್ತ್ರ ಅನ್ನೋದು ಈ ಸೋಷಾಲಜಿ ಅನ್ನೋ ಪದ 2 ಪಾರಿಭಾಷಿಕ ಶಬ್ದಗಳಿಂದ ಏನು ಆಯ್ದುಕೊಳ್ಳಲಾಗಿದೆಯೋ ಆ ಶಬ್ದಗಳ ಅರ್ಥದಿಂದಾಗಿ ಸಮಾಜದ ಅಧ್ಯಯನವನ್ನು ಮಾಡುವ ಶಾಸ್ತ್ರ ಇದು ಸಮಾಜಶಾಸ್ತ್ರ ಅಂತ. ಇಷ್ಟೇ ಆದರೆ ನಮಗೆ ಸಮಾಜಶಾಸ್ತ್ರದ ಬಗ್ಗೆ ಸಂಪೂರ್ಣವಾದ ಪರಿಜ್ಞಾನ ಬರೋದಿಲ್ಲ. ಸಮಾಜಶಾಸ್ತ್ರದ ಅರ್ಥವನ್ನು ನಾವು ಸರಿಯಾಗಿ ತಿಳಿದುಕೊಳ್ಳಬೇಕು ಅಂತಂದರೆ ಸಮಾಜಶಾಸ್ತ್ರದ ಕೆಲವು ವ್ಯಾಖ್ಯೆಗಳನ್ನು ನಾವು ಚರ್ಚೆ ಮಾಡಿದಾಗ ನಮಗೆ ಸಮಾಜಶಾಸ್ತ್ರದ ಅರ್ಥ ಸಂಪೂರ್ಣವಾಗಿ ತಿಳಿಯೋದಕ್ಕೆ ಸಾಧ್ಯ ಇದೆ. ಮೊಟ್ಟ ಮೊದಲನೇ ವ್ಯಾಖ್ಯೆಯೇ ಆಗಸ್ಟ್ ಕೌಮ್ಟ್ ಕೊಟ್ಟಿರುವಂತಹ ವ್ಯಾಖ್ಯೆ. ಸಮಾಜಶಾಸ್ತ್ರದ ಪಿತಾಮಹ ಕೊಟ್ಟಿರುವ ವ್ಯಾಖ್ಯೆ ಸಮಾಜಶಾಸ್ತ್ರದ್ದು. ಆಗಸ್ಟ್ ಕೌಮ್ಟ್ರವರ ಪ್ರಕಾರ
ಸಾಮಾಜಿಕ ಕ್ರಮ ಮತ್ತು ಸಾಮಾಜಿಕ ಪ್ರಗತಿಗೆ ಸಂಬಂಧಿಸಿದ ವಿಷಯಗಳನ್ನು ಅಧ್ಯಯನ ಮಾಡುವ ವಿಜ್ಞಾನವೇ ಸಮಾಜಶಾಸ್ತ್ರ. ಸಾಮಾಜಿಕ ಕ್ರಮ ಮತ್ತು ಸಾಮಾಜಿಕ ಪ್ರಗತಿಗೆ ಸಂಬಂಧಿಸಿದ ವಿಷಯಗಳನ್ನು ಅಧ್ಯಯನ ಮಾಡುವ ವಿಜ್ಞಾನವೇ ಸಮಾಜಶಾಸ್ತ್ರ. ಸೋಷಲ್ ಆರ್ಡರ್ ಆ್ಯಂಡ್ ಸೋಷಲ್ ಪ್ರೋಗ್ರೆಸ್. ಸಾಮಾಜಿಕ ಕ್ರಮ ಮತ್ತು ಸಾಮಾಜಿಕ ಪ್ರಗತಿ ಅನ್ನೋ ಎರಡು ಶಬ್ದಗಳನ್ನು ಬಳಸಿ ಆಗಸ್ಟ್ ಕೌಂಟ್ ತನ್ನ ಸಮಾಜಶಾಸ್ತ್ರದ ವ್ಯಾಖ್ಯಾನವನ್ನು ಕೊಟ್ಟಿದ್ದಾನೆ. ಅಂದರೆ ಆಗಸ್ಟ್ ಕೌಂಟನ ಪ್ರಕಾರ ಸಮಾಜಶಾಸ್ತ್ರದ ಅಧ್ಯಯನದ ವಿಷಯ ಎರಡಿವೆ. ಒಂದು ಸಾಮಾಜಿಕ ಕ್ರಮ, ಇನ್ನೊಂದು ಸಾಮಾಜಿಕ ಪ್ರಗತಿ. ಎರಡೂ ಕೂಡ ಸಮಾಜಕ್ಕೆ ಬಹಳಷ್ಟು ಅವಶ್ಯಕವಾಗಿರುವಂತಹ ಅಂಶಗಳಿವೆ. ಸಾಮಾಜಿಕ ಕ್ರಮ, ಸೋಷಲ್ ಆರ್ಡರ್ ಅಂತಂದರೆ ಸಮಾಜದಲ್ಲಿ ಸುವ್ಯವಸ್ಥಿತವಾದ ನಿಯಮಗಳ ಅನುಸರಣೆ ಮಾಡುವಂತಹ ವ್ಯವಸ್ಥೆ ಇರಬೇಕು ಅಂತನ್ನೋದು. ಈ ಸಾಮಾಜಿಕ ಕ್ರಮ ಅಥವಾ ಸಾಮಾಜಿಕ ಸೋಷಲ್ ಆರ್ಡರ್ ಅಂತ ನಾವೇನು ಇಂಗ್ಲೀಷ್ದಲ್ಲಿ ಏನು ಹೇಳ್ತೀವಿ, ಇದನ್ನು ಮೇಂಟೈನ್ ಮಾಡುವಂತಹ ಜವಾಬ್ದಾರಿ ಈಗಿನ ಆಧುನಿಕ ಸಮಾಜಗಳನ್ನು ನಾವು ಉದಾಹರಣೆಯಾಗಿ ತೆಗೆದುಕೊಂಡರೆ ಪೊಲೀಸ್ ವ್ಯವಸ್ಥೆ ಸೋಷಲ್ ಆರ್ಡರನ್ನು ಮೇಂಟೈನ್ ಮಾಡುವಂತಹ ಜವಾಬ್ದಾರಿಯನ್ನು ಪಡೆದುಕೊಂಡಿವೆ. ಮುಂಚೆ ರಾಜ ಮಹಾರಾಜರು ಆಡಳಿತದ ಚುಕ್ಕಾಣಿಯನ್ನು ತಮ್ಮ ಕೈಯಲ್ಲಿ ಹಿಡಿದುಕೊಂಡಿದ್ದರು. ಆ ಒಂದು ಸಂದರ್ಭದಲ್ಲಿ ರಾಜ ಮಹಾರಾಜರುಗಳೇ ಈ ಸಮಾಜದಲ್ಲಿ ಸಾಮಾಜಿಕ ಕ್ರಮವನ್ನು, ಸೋಷಲ್ ಆರ್ಡರನ್ನು ಮೇಂಟೈನ್ ಮಾಡುವಂತಹ ಜವಾಬ್ದಾರಿಯನ್ನು ಹೊಂದಿರ್ತಾ ಇದ್ದರು. ಆ ಜವಾಬ್ದಾರಿಯನ್ನು ರಾಜ ಮಹಾರಾಜರುಗಳು ತಮ್ಮ ಸೈನಿಕರಿಗೆ ಇದನ್ನು ಕೊಟ್ಟಿದ್ದರು. ಆ ಸೈನಿಕರು ಎಲ್ಲ ಸಮಾಜದುದ್ದಕ್ಕೂ ಸಹಿತ ಸಂಪೂರ್ಣ ಸಮಾಜದಲ್ಲಿ ಎಲ್ಲ ಜನರು ಸುವ್ಯವಸ್ಥಿತವಾದ ವಾತಾವರಣದಲ್ಲಿ ಜೀವನ ನಡೆಸಲಿ ಅನ್ನೋದ್ರ ಸಲುವಾಗಿ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡಿಕೊಡ್ತಾ ಇದ್ದರು. ಅದರಿಂದಾಗಿ ಸಾಮಾಜಿಕ ಕ್ರಮ ಉಂಟಾಗ್ತಿತ್ತು, ಒಳ್ಳೆಯ ವ್ಯವಸ್ಥೆ ಇರ್ತಿತ್ತು. ಯಾವ ವ್ಯವಸ್ಥೆಯಲ್ಲಿ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನಿರ್ಭೀತನಾಗಿ ಆತಂಕ ಇಲ್ಲದೇನೆ ತನ್ನ ಕೆಲಸಗಳನ್ನು ತಾನು ಮಾಡಿಕೊಳ್ಳುವಂತಹ ಒಂದು ಮುಕ್ತವಾದ ವಾತಾವರಣ ಇರುವಂತಹ ವ್ಯವಸ್ಥೆಗೆ ನಾವು ಸಾಮಾಜಿಕ ಕ್ರಮ ಅಂತ ಕರಿತೇವೆ. ಇವತ್ತಿನ ಆಧುನಿಕ ಪ್ರಜಾಪ್ರಭುತ್ವ ಭಾರತದ ಉದಾಹರಣೆಯನ್ನು ನಾವು ತೆಗೆದುಕೊಂಡರೂ ಕೂಡ ನಾವು ನಮ್ಮ ಮನೆಗಳಿಂದ ಹೊರಗಡೆ ಹೋಗಿ ನಮ್ಮ ದೈನಂದಿನ ಕೆಲಸಗಳನ್ನು ಮಾಡಿಕೊಳ್ಳಬೇಕಾದ್ರೆ ಸಮಾಜದಲ್ಲಿ ಸಾಮಾಜಿಕ ಕ್ರಮ ಇರಬೇಕು, ಸುವ್ಯವಸ್ಥಿತವಾದ ವಾತಾವರಣ ಇರಬೇಕು. ನಿರ್ಭಯನಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಸಹಿತ ತಿರುಗಾಡುವಂತಹ ವ್ಯವಸ್ಥೆ ಇರಬೇಕು. ಮನಸ್ಸಿನಲ್ಲಿ ಅಂಜಿಕೆ ಇಟ್ಟುಕೊಂಡು, ಆತಂಕ ಇಟ್ಟುಕೊಂಡು ನಾನು ಮನೆಯಿಂದ ಹೊರಗಡೆ ಬಂದೆ ಅಂತಂದರೆ ನನಗೆ ಎಲ್ಲೇನು ಸಮಸ್ಯೆ ಆಗ್ತದೋ ಏನೋ ಎಂತೋ ಅನ್ನುವಂತಹ ಮನಸ್ಸಿನಲ್ಲಿ ಆತಂಕ, ಭಯ ಇರಬಾರ್ದು. ಅದು ಇದ್ದರೆ ಸೋಷಲ್ ಆರ್ಡರ್ ಇದೆ ಅಂತ ನಾವು ಹೇಳಂಗಿಲ್ಲ, ಸಾಮಾಜಿಕ ಕ್ರಮ ಇದೆ ಅಂತ ನಾವು ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಸಾಮಾಜಿಕ ಕ್ರಮ, ಸೋಷಲ್ ಆರ್ಡರ್ ಅನ್ನೋದು ಮೇಂಟೈನ್ ಆಗೋದು ಪೊಲೀಸ್ ವ್ಯವಸ್ಥೆಯ ಮೂಲಕವಾಗಿ. ನಾವೆಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ನಮ್ಮ ಕೆಲಸಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದೀವಿ, ಯಾವುದೇ ಭಯ ಆತಂಕ ನಮ್ಮ ಮನಸ್ಸಿನಲ್ಲಿ ಇಲ್ಲ ಅಂತಂದರೆ ನಮ್ಮ ಸಮಾಜದಲ್ಲಿ ಸಾಮಾಜಿಕ ಕ್ರಮ ಇದೆ ಅಂತ ಅರ್ಥ. ಸೊ ಆಗಸ್ಟ್ ಕೌಂಟ್ ಹೇಳೋದಿದೆ, ಸಮಾಜಶಾಸ್ತ್ರದ ಪ್ರಮುಖ ಉದ್ದೇಶವೇ, ಅಧ್ಯಯನದ ಉದ್ದೇಶವೇ ನಾವು ಸಾಮಾಜಿಕ ಕ್ರಮವನ್ನು ಸ್ಥಾಪಿಸೋದು. ಸಾಮಾಜಿಕ ಕ್ರಮ ಒಂದು ಸಲ ನಾವು ಸ್ಥಾಪಿಸಿದ ಮೇಲೆ ಈ ಶಾಂತಿಯುತವಾದ ವಾತಾವರಣದಲ್ಲಿ ನಮ್ಮ ದೈನಂದಿನ ಜೀವನದಲ್ಲಿ ಇರುವಂತಹ ಸಮಸ್ಯೆಗಳ ನಿವಾರಣೆಯನ್ನು ಮಾಡಿ ನಾವು ಪ್ರಗತಿಯನ್ನು ಮಾಡ್ತಾ ಹೋಗಬೇಕು. ಸಾಮಾಜಿಕ ಪ್ರಗತಿ ಅಂತಂದರೆ ಸಾಮಾಜಿಕ ಜೀವನದಲ್ಲಿ ಪ್ರಗತಿ ಉಂಟಾಗಬೇಕು. ನಾವು ಸಾಮಾಜಿಕ ಜೀವನ ಅಂತ ತೆಗೆದುಕೊಂಡಾಗ ಸಮಾಜದ ಸದಸ್ಯರುಗಳ ನಡುವೆ ಒಳ್ಳೆಯ ಸಂಬಂಧಗಳು ಉಂಟಾಗಬೇಕು, ಒಳ್ಳೆಯ ಕೊಳ್ಳುವಿಕೆಯ ಸಂಬಂಧಗಳು ಉಂಟಾಗಬೇಕು. ಪ್ರತಿಯೊಬ್ಬನೂ ಕೂಡ ನಮ್ಮ ಜೊತೆಗೆ ಜೀವನ ನಡೆಸುವಂತಹ ಬೇರೊಬ್ಬ ವ್ಯಕ್ತಿಗೆ ಸಹಾಯವನ್ನು ಮಾಡಬೇಕು ಅನ್ನೋ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವಂತಹ ವಾತಾವರಣ ಇದ್ದಾಗ ಅವರೆಲ್ಲರೂ ಕೂಡಿಕೊಂಡು, ಸಮಾಜದ ಸದಸ್ಯರೆಲ್ಲರೂ ಕೂಡಿಕೊಂಡು ನಾವು ಸಮಾಜದ ಪ್ರಗತಿಗೆ, ಸಮಾಜದ ಏಳಿಗೆಗಾಗಿ ನಾವು ಶ್ರಮಿಸೋದಕ್ಕೆ ಒಂದು ಒಳ್ಳೆಯ ವಾತಾವರಣ ಉಂಟಾಗತ್ತೆ. ಸೊ ಈ ಕಾರಣಕ್ಕಾಗಿಯೇ
ಆಗಸ್ಟ್ ಕೋಮ್ಟ್ ಸಮಾಜಶಾಸ್ತ್ರದ ಪಿತಾಮಹ ಈ ತರಹದ ಒಂದು ಸಮಾಜಶಾಸ್ತ್ರದ ವ್ಯಾಖ್ಯೆಯನ್ನು ಕೊಟ್ಟಿದ್ದಾನೆ. ಎರಡನೇ ವ್ಯಾಖ್ಯೆ HP ಫೇರ್ಚೈಲ್ಡ್ನ ವ್ಯಾಖ್ಯೆ. ಹೆನ್ರಿ ಫೇರ್ಚೈಲ್ಡ್ರವರ ಪ್ರಕಾರ ಮಾನವ ಮತ್ತು ಮಾನವ ಪರಿಸರಗಳ ನಡುವಿನ ಸಂಬಂಧದ ಅಧ್ಯಯನವೇ ಸಮಾಜಶಾಸ್ತ್ರ. ಮಾನವ ಮತ್ತು ಮಾನವ ಪರಿಸರಗಳ ನಡುವಿನ ಸಂಬಂಧಗಳ ಅಧ್ಯಯನವೇ ಸಮಾಜಶಾಸ್ತ್ರ. ಈ HP ಫೇರ್ಚೈಲ್ಡ್ ಅಥವಾ ಹೆನ್ರಿ ಫೇರ್ಚೈಲ್ಡ್ ಅನ್ನುವಂತಹ ಸಮಾಜಶಾಸ್ತ್ರಜ್ಞ ಈತ ಬೇರೆ ರೀತಿಯಾಗಿ ಸಮಾಜಶಾಸ್ತ್ರದ ವ್ಯಾಖ್ಯೆಯನ್ನು ಕೊಟ್ಟಿದ್ದಾನೆ. ಈತನ ಪ್ರಕಾರ ಮಾನವ ಮತ್ತು ಮಾನವ ವಾತಾವರಣಗಳ ನಡುವೆ ಇರುವಂತಹ ಸಂಬಂಧದ ಅಧ್ಯಯನವೇ ಸಮಾಜಶಾಸ್ತ್ರ. ಮಾನವ, ನಾವೆಲ್ಲರೂ ಮಾನವರಿದ್ದೇವೆ. ಮಾನವ ವಾತಾವರಣ ಅಂತ ಹೇಳಿದ್ದಾನೆ. ಮಾನವ ಮತ್ತು ಮಾನವ ವಾತಾವರಣಗಳ ನಡುವೆ ಇರುವಂತಹ ಸಂಬಂಧದ ಅಧ್ಯಯನವೇ ಸಮಾಜಶಾಸ್ತ್ರ. ನಮಗೆ ಎಲ್ಲೆಲ್ಲಿ ಮಾನವ ವಾತಾವರಣ ಕಾಣಿಸ್ತದೆ, ಮಾನವರು ಎಲ್ಲೆಲ್ಲಿ ಇರ್ತಾರೋ ಅಲ್ಲಲ್ಲಿ ಮಾನವ ವಾತಾವರಣ ನಮಗೆ ಕಂಡುಬರುತ್ತದೆ. ಸೊ ಮಾನವರು ತಮ್ಮ ತಮ್ಮ ಜೀವನವನ್ನು ನಡೆಸುವಂತಹ ಬೇರೆ ಬೇರೆ ಸಮೂಹಗಳು, ಸಂಸ್ಥೆಗಳು, ಸಂಘಗಳನ್ನು ನಾವು ತೆಗೆದುಕೊಂಡಾಗ ಅಲ್ಲಿ ನಮಗೆ ಮಾನವ ವಾತಾವರಣ ಸಿಗುತ್ತೆ. ನಾವೆಲ್ಲರೂ ಹುಟ್ಟಿ ಬೆಳೆದು ಇದೇ ಒಂದು ಸಂಸ್ಥೆಯಲ್ಲಿಯೇ ನಮ್ಮ ಜೀವನಕ್ಕೆ ಕೊನೆ ಹಾಡುವಂತಹ ಒಂದು ಸಮಾಜದ ಪ್ರಮುಖವಾದ ಒಂದು ಸಾಮಾಜಿಕ ಸಂಸ್ಥೆ ಯಾವುದು ಅಂತಂದರೆ ಕುಟುಂಬ. ಈ ಕುಟುಂಬದಲ್ಲಿಯೇ ನಮ್ಮ ಜನನ, ಜೀವನ ಮತ್ತು ಮರಣ, ಜೀವನದ 3 ಪ್ರಮುಖ ಘಟ್ಟಗಳೇನಿವೆಯೋ ಇವುಗಳು ಕುಟುಂಬ ಅನ್ನೋ ಸಾಮಾಜಿಕ ಸಂಸ್ಥೆಯಲ್ಲಿಯೇ ನಡೀತವೆ. ಕುಟುಂಬದಲ್ಲಿ ಮಾನವ ವಾತಾವರಣ ಇದೆ. ಅದೇ ರೀತಿಯಾಗಿ ನಾವು ಮಾರುಕಟ್ಟೆಗೆ ಹೋದರೆ ಅಲ್ಲಿಯೂ ಕೂಡ ಮಾನವ ವಾತಾವರಣ ಇದೆ. ಸರ್ಕಾರಿ ಕಚೇರಿಗೆ ಹೋದರೆ ಅಲ್ಲಿಯೂ ಮಾನವ ವಾತಾವರಣ ಇದೆ. ಪೋಸ್ಟ್ ಆಫೀಸ್ಗೆ ಹೋದರೆ ಮಾನವ ವಾತಾವರಣ ಇದೆ. ಒಂದು ಥಿಯೇಟ್ರಿಗೆ ಹೋದ್ವಿ ಅಂತಂದರೆ ಅಲ್ಲಿ ಮಾನವ ವಾತಾವರಣ ಇದೆ. ಒಂದು ಬ್ಯಾಂಕಿಗೆ ಹೋದ್ವಿ ಅಂತಂದರೆ ಅಲ್ಲಿ ಮಾನವ ವಾತಾವರಣ ಇದೆ. ಸೊ ನಾನು ಈಗಾಗಲೇ ಕೊಟ್ಟಿರುವಂತಹ ಉದಾಹರಣೆಗಳು ಸಮಾಜದಲ್ಲಿ ಕೆಲಸದ ನಿರ್ವಹಣೆಯನ್ನು ಮಾಡುವಂತಹ ಬೇರೆ ಬೇರೆ ಸಮೂಹಗಳು, ಸಂಘಗಳು ಹಾಗೂ ಸಂಸ್ಥೆಗಳು. ಇವುಗಳು ತಮ್ಮ ತಮ್ಮ ಜವಾಬ್ದಾರಿಯ ನಿರ್ವಹಣೆಯನ್ನು ಸತತವಾಗಿ ಮಾಡ್ತಾನೇ ಇರ್ತವೆ. ನಾನು ಉದಾಹರಣೆ ಕೊಟ್ಟಿರುವಂತಹ ಕುಟುಂಬ, ಮಾರುಕಟ್ಟೆ, ಥಿಯೇಟರು, ಬ್ಯಾಂಕು, ಪೋಸ್ಟ್ ಆಫೀಸು, ಸರ್ಕಾರಿ ಕಚೇರಿ ಇವೆಲ್ಲವುಗಳಲ್ಲಿ ನಾವು ಹೋಗಬೇಕಾಗ್ತದೆ. ನಮ್ಮ ಕೆಲಸಗಳಿರ್ತಾವೆ. ಆ ಕೆಲಸಗಳನ್ನು ನಾವು ಮಾಡಿಕೊಳ್ಳೋದ್ರ ಸಲುವಾಗಿ ಈ ಎಲ್ಲ ಸಮೂಹಗಳು, ಸಂಘಗಳು, ಸಂಸ್ಥೆಗಳಲ್ಲಿ ನಾವು ಹೋಗ್ತೀವಿ. ಅಲ್ಲಿರುವಂತಹ ಮಾನವ ವಾತಾವರಣ ಹೇಗಿದೆಯೋ, ಈ ಒಬ್ಬ ಮಾನವ ಮತ್ತು ಅಲ್ಲಿರುವ ಮಾನವ ವಾತಾವರಣ ನಡುವೆ ಇರುವಂತಹ ಸಂಬಂಧ. ನಾವು ಬ್ಯಾಂಕಿಗೆ ಹೋದ್ವಿ ಅಂತಂದರೆ ನಾವು ಮತ್ತು ಬ್ಯಾಂಕ್ ಎಂಪ್ಲಾಯೀಸ್ಗಳ ನಡುವೆ ಇರುವಂತಹ ಸಂಬಂಧ. ಮಾರುಕಟ್ಟೆಗೆ ಹೋದಾಗ ಒಂದು ಶಾಪಿನ ಮಾಲೀಕ ಮತ್ತು ನಮ್ಮ ನಡುವೆ ಇರುವಂತಹ ಸಂಬಂಧ. ನಾವು ಥಿಯೇಟರಿಗೆ ಹೋದಾಗ ಆ ಥಿಯೇಟರ್ ಅಥಾರಿಟೀಸು ಮತ್ತು ನಮ್ಮ ನಡುವೆ ಇರುವಂತಹ ಸಂಬಂಧ. ಹೀಗೆ ಒಳ್ಳೆ ರೀತಿಯಾಗಿರತಕ್ಕಂಥ ವ್ಯವಸ್ಥೆ ಇದ್ದಾಗ ಮಾತ್ರ ನಾವು ಒಳ್ಳೆಯ ಸಂಬಂಧವನ್ನು ಪಡೆದುಕೊಂಡು ನಮ್ಮ ಕೆಲಸಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಂಡು ಬರ್ತೇವೆ. ಸಾಮಾನ್ಯವಾಗಿ ಎಲ್ಲರಿಗೂ ಇರುವಂತಹ ಒಂದು ಅಭಿಪ್ರಾಯ ಏನು ಅಂತಂದರೆ, ಸರ್ಕಾರಿ ಕಚೇರಿಗಳಿಗೆ ನಾವು ಹೋದ್ವಿ ಅಂತಂದರೆ ನಮ್ಮ ಕೆಲಸವನ್ನು ಮಾಡಿಕೊಂಡು ಬರೋಣ ಅಂತ ನಾವು ಸರ್ಕಾರಿ ಕಚೇರಿಗಳಿಗೆ ಹೋದರೆ ಯಾರಿಗೆ ಭೇಟಿ ಆಗೋದಕ್ಕೆ ಹೋಗಿರ್ತೀವಿ ಅವರೇ ನಮಗೆ ಸಾಮಾನ್ಯವಾಗಿ ಸಿಗೋದಿಲ್ಲ. ಒಂದು ಸಲ ಹೋದಾಗ ಸಿಗೋದಿಲ್ಲ, 2 ಸಲ ಹೋದಾಗ ಸಿಗೋದಿಲ್ಲ, ಅನೇಕ ಸಲ ಹೋದಾಗ್ಯೂ ಸಹಿತ ಸಿಗದೇ ಇರುವಂತಹ ವ್ಯವಸ್ಥೆಯು ಕೂಡ ನಾವು ಕೆಲವು ಸರ್ಕಾರಿ ಕಚೇರಿಗಳಲ್ಲಿ ನೋಡ್ತೀವಿ. ಇನ್ನು ಕೆಲವು ಸರ್ಕಾರಿ ಕಚೇರಿಗಳಲ್ಲಿ ನಾವು ಹೋದರೆ ಸಾಕು ನಮ್ಮ ಕೆಲಸ ಆಗುವಂತಹ ಒಂದು ವ್ಯವಸ್ಥೆಯು ಕೂಡ ಇರುತ್ತದೆ. ಸೊ ಎಲ್ಲಿ ಒಳ್ಳೆಯ ವ್ಯವಸ್ಥೆ ಇರ್ತದೋ ಅಂತಹ ಸಂಘಗಳು, ಸಮೂಹಗಳು, ಸಂಸ್ಥೆಗಳು ಸರಿಯಾದ ರೀತಿಯಲ್ಲಿ ಪ್ರಗತಿ ಹೊಂದುತ್ತಾ ಹೋಗ್ತವೆ, ಸರಿಯಾದ ರೀತಿಯಲ್ಲಿ ಬೆಳೀತವೆ. ಅದೇ ರೀತಿಯಾಗಿ ಅಲ್ಲಿ ಮಾನವ ವಾತಾವರಣ ಸರಿಯಾಗಿರ್ತದೆ. ಯಾಕೆಂದರೆ ನಾವು
ಒಂದು ಜವಾಬ್ದಾರಿಯನ್ನು ಪಡೆದುಕೊಂಡಿದ್ದೇವೆ. ಈ ಜವಾಬ್ದಾರಿಯ ನಿರ್ವಹಣೆಯನ್ನು ಮಾಡುವಲ್ಲಿ ಅನೇಕಾನೇಕ ಸಮಾಜದ ಜನರು ಈ ಒಂದು ಕಚೇರಿಗೆ ಸಂಬಂಧಪಟ್ಟವರು ಬರ್ತಾರೆ. ಬಂದಾಗ ಅವರಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಅವರವರ ಕೆಲಸಗಳನ್ನು ನಾವು ಬಹಳಷ್ಟು ಬೇಗವಾಗಿ ಸರಿಯಾದ ರೀತಿಯಲ್ಲಿ ಮಾಡಿಕೊಡಬೇಕು ಅನ್ನೋ ಮನೋಭಾವನೆ ಇದ್ದರೆ ಅಲ್ಲಿ ಒಳ್ಳೆಯ ಮಾನವ ವಾತಾವರಣ ಇದೆ ಅಂತ ಹೇಳ್ತೀವಿ ನಾವು. ಯಾವ ಕಚೇರಿಯಲ್ಲಿ ನಾವು ಮೇಲಿಂದ ಮೇಲೆ ಹೋಗಿ ತಿರುಗಾಡಿ ನಾವು ಸುಸ್ತಾಗಿ ನಮಗೆ ಬೇಸರ ಉಂಟಾಗಿ ಆ ಕಚೇರಿಯಲ್ಲಿ ಕೆಲಸಕ್ಕೆ ಹೋಗಬೇಕು ಅಂದ್ರೇ ನಮಗೆ ಭಾಳ ಸಮಸ್ಯೆ ಆಗ್ತದೆ ಅನ್ನೋಷ್ಟು ರೀತಿಯಲ್ಲಿ ಬೇಸರ ಉಂಟಾದರೆ ಅಲ್ಲಿ ಒಳ್ಳೆಯ ಮಾನವ ವಾತಾವರಣ ಇಲ್ಲ ಅಂತ ಅರ್ಥ. ಅಲ್ಲಿರುವ ಎಲ್ಲ ಎಂಪ್ಲಾಯೀಸ್ಗಳು, ಎಲ್ಲ ನೌಕರರು ಸರಿಯಾದ ರೀತಿಯಾಗಿರ್ತಕ್ಕಂಥ ಮನೋಭಾವನೆಯನ್ನು ಪಡೆದುಕೊಂಡಿಲ್ಲ. ಆ ಕಚೇರಿಯಲ್ಲಿ ಒಳ್ಳೆಯ ಮಾನವ ವಾತಾವರಣವನ್ನು ನಿರ್ಮಾಣ ಮಾಡಿಲ್ಲ ಅವರು. ಅಂಥ ಕಚೇರಿಗಳನ್ನು ನಾವು ಟೀಕಿಸ್ತೇವೆ, ತೆಗಳುತ್ತೇವೆ. ಅಂಥ ಕಚೇರಿಗಳ ಹೆಸರು ಕೇಳಿದರೆ ಸಾಕು ನಮ್ಮ ಅನುಭವಗಳನ್ನು, ನಮಗಾಗಿರುವಂತಹ ಕೆಟ್ಟ ಅನುಭವಗಳ ಲಿಸ್ಟೇ ನಾವು ಹೇಳಿಬಿಡ್ತೇವೆ. ಸೊ ಹೀಗೆ ಎಲ್ಲಿ ನಾವು ಹೋಗ್ತೀವಿ ಅಲ್ಲಿ ಮಾನವ ವಾತಾವರಣ ಇದೆ. ಮಾನವ ವಾತಾವರಣದಲ್ಲಿ ನಾವು ಮಾನವರು ನಮ್ಮ ಕೆಲಸಗಳನ್ನು, ನಮ್ಮ ಜವಾಬ್ದಾರಿಯ ನಿರ್ವಹಣೆಯನ್ನು ಮಾಡುವಲ್ಲಿ ನಾವು ಆಯಾ ಸಮೂಹಗಳು, ಸಂಘಗಳು, ಸಂಸ್ಥೆಗಳಿಗೆ ಹೋಗ್ತೀವಿ. ಅಲ್ಲಿ ಹೋದಾಗ ನಮ್ಮ ಕೆಲಸಗಳು ಸರಿಯಾದ ರೀತಿಯಲ್ಲಿ ಬೇಗನೆ ಆದವು ಅಂತಂದರೆ ಮಾನವ ವಾತಾವರಣ ಸರಿಯಾಗಿದೆ ಅಂತ ಅರ್ಥ. ಆಗದೇ ಇದ್ದರೆ ಅಲ್ಲಿರುವ ಮಾನವ ವಾತಾವರಣದಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅರ್ಥ. ಮೂರನೇ ವಾಕ್ಯ ಆರ್.ಎಂ. ಮೆಕಾಯ್ವರ್ ಮತ್ತು ಪೇಜ್ರವರು ಕೊಟ್ಟಿರುವಂತಹ ವ್ಯಾಖ್ಯೆ. ಮೆಕಾಯ್ವರ್ ಮತ್ತು ಪೇಜ್ರವರ ವ್ಯಾಖ್ಯೆ: ಮಾನವರ ಸಾಮಾಜಿಕ ಸಂಬಂಧಗಳ ಅಧ್ಯಯನವೇ ಸಮಾಜಶಾಸ್ತ್ರ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅಂದರೆ ಸ್ಟಡಿ ಆಫ್ ಸೋಷಲ್ ರಿಲೇಷನ್ಶಿಪ್ಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಈಸ್ ದ ಸ್ಟಡಿ ಆಫ್ ಸೋಷಾಲಜಿ ಅಂತ. ಮಾನವರ ನಡುವೆ ಇರುವಂತಹ ಸಾಮಾಜಿಕ ಸಂಬಂಧಗಳ ಅಧ್ಯಯನವನ್ನು ಮಾಡುವ ಪ್ರಮುಖ ಉದ್ದೇಶವೇ ಈ ಸಮಾಜಶಾಸ್ತ್ರ ಹೊಂದಿದೆ ಅಂಥೇಳಿ ಮೆಕಾಯ್ವರ್ ಮತ್ತು ಪೇಜ್ರವರು ತಮ್ಮ ವ್ಯಾಖ್ಯೆಯನ್ನು ಕೊಟ್ಟಿದ್ದಾರೆ. ಸಾಮಾಜಿಕ ಸಂಬಂಧಗಳು ಅಂದರೆ ಸಮಾಜದಲ್ಲಿ ಇರುವಂತಹ ಸಂಬಂಧಗಳನ್ನು ನಾವು ಸಾಮಾಜಿಕ ಸಂಬಂಧಗಳು ಅಂತ ಕರಿತೇವೆ. ಈ ಸಂಬಂಧಗಳಲ್ಲಿ 3 ಪ್ರಕಾರಗಳಿವೆ: ಪ್ರಾಥಮಿಕ ಸಂಬಂಧ, ಮಾಧ್ಯಮಿಕ ಸಂಬಂಧ ಮತ್ತು ತೃತೀಯ ಸಂಬಂಧ ಅಥವಾ ಅನುಷಂಗಿಕ ಸಂಬಂಧ ಅಂತ ಹೇಳೂ ಕೂಡ ಅವುಗಳನ್ನು ನಾವು ಕರಿತೇವೆ. ಪ್ರಾಥಮಿಕ ಸಂಬಂಧ ಪ್ರಾಥಮಿಕ ಸಂಸ್ಥೆಯಲ್ಲಿ ಇರ್ತವೆ. ಪ್ರಾಥಮಿಕ ಸಂಬಂಧಗಳು ಅಂತಂದರೆ ಬಹಳಷ್ಟು ನಿಕಟವಾದ ಸಂಬಂಧಗಳನ್ನು ಪಡೆದುಕೊಂಡಿರುವ ಮಾನವರನ್ನು ನೋಡುವ ಒಂದು ಸಂಘ, ಸಂಸ್ಥೆ, ಸಮೂಹ ಇದ್ದರೆ ಅದನ್ನು ನಾವು ಪ್ರಾಥಮಿಕ ಸಮೂಹ ಅಥವಾ ಪ್ರಾಥಮಿಕ ಸಂಸ್ಥೆ ಅಂತ ಕರಿತೀವಿ. ಕುಟುಂಬ ಇದಕ್ಕೆ ಒಳ್ಳೆಯ ಉದಾಹರಣೆ. ಕುಟುಂಬದಲ್ಲಿ ತಂದೆ, ತಾಯಿ, ಮಕ್ಕಳು, ಅಜ್ಜ, ಅಜ್ಜಿ, ಅದೇ ರೀತಿಯಾಗಿ ಸಹೋದರರು, ಸಹೋದರಿಯರು, ದೊಡ್ಡಪ್ಪ, ದೊಡ್ಡಮ್ಮ, ಚಿಕ್ಕಮ್ಮ, ಚಿಕ್ಕಪ್ಪ, ಹೀಗೆ ಅನೇಕಾನೇಕ ವ್ಯಕ್ತಿಗಳನ್ನು ಒಂದು ಅವಿಭಕ್ತ ಕುಟುಂಬ ಪಡೆದುಕೊಂಡಿರ್ತದೆ. ಈ ಅವಿಭಕ್ತ ಕುಟುಂಬದ ಉದಾಹರಣೆಯನ್ನು ನಾವು ತೆಗೆದುಕೊಂಡರೆ ಇಲ್ಲಿರುವಂತಹ ಪ್ರತಿಯೊಬ್ಬ ಸದಸ್ಯರೂ ಕೂಡ ತಮ್ಮಲ್ಲಿ ನಿಕಟ ಸಂಬಂಧವನ್ನು ಹೊಂದಿರ್ತಾರೆ, ತಮ್ಮಲ್ಲಿ ಬಹಳಷ್ಟು ಘನಿಷ್ಠ ಸಂಬಂಧವನ್ನು ಪಡೆದುಕೊಂಡಿರ್ತಾರೆ. ಅದಕ್ಕಾಗಿಯೇ ಈ ಒಂದು ರೀತಿಯ ಸಂಬಂಧಗಳು ನಾವು ಅವಿಭಕ್ತ ಕುಟುಂಬ ಇರಲಿ ಅಥವಾ ಕೇವಲ ತಂದೆ ತಾಯಿ ಮಕ್ಕಳನ್ನು ಪಡೆದುಕೊಂಡಿರುವಂತಹ ಒಂದು ವಿಭಕ್ತ ಕುಟುಂಬ ಅಥವಾ ನ್ಯೂಕ್ಲಿಯರ್ ಫ್ಯಾಮಿಲಿ ಇರಲಿ, ಅಲ್ಲಿಯೂ ಕೂಡ ನಾವು ಪ್ರಾಥಮಿಕ ಸಂಬಂಧಗಳನ್ನೇ ಕಂಡುಕೊಡ್ತೇವೆ. ಬ್ಲಡ್ ರಿಲೇಟಿವ್ಸ್ ಎಲ್ಲಿರ್ತಾರೋ ಅವುಗಳನ್ನು ನಾವು ಪ್ರಾಥಮಿಕ ಸಂಬಂಧಗಳು ಅಂತ ಕರಿತೇವೆ. ತಂದೆ ತಾಯಿ ಪ್ರಾಥಮಿಕ ಸಂಬಂಧಿ, ತಂದೆ ಮಗ, ತಂದೆ ಮಗಳು, ತಾಯಿ ಮಗ, ತಾಯಿ ಮಗಳು, ಹೀಗೆ ಸಹೋದರ ಸಹೋದರಿ, ಈ ಎಲ್ಲ ಸಂಬಂಧಗಳು ಪ್ರಾಥಮಿಕ ಸಂಬಂಧಗಳು. ನಿಕಟತೆ ಎಲ್ಲಿ ಜಾಸ್ತಿ ಇರ್ತದೋ ಆ ಸಂಬಂಧಗಳನ್ನು ನಾವು ಪ್ರಾಥಮಿಕ ಸಂಬಂಧಗಳು ಅಂತ ಕರಿತೇವೆ. ಎಲ್ಲಿ ನಿಕಟತೆ ಸ್ವಲ್ಪ ದೂರ ಆಗ್ತದೋ ಅದನ್ನು ಮಾಧ್ಯಮಿಕ ಸಂಬಂಧ ಅಂತ ಹೇಳ್ತೇವೆ.
ಉದಾಹರಣೆಗಾಗಿ ಒಬ್ಬ ಮಗ ಅಥವಾ ಮಗಳಿಗೆ ತಾಯಿ ಅಥವಾ ತಂದೆ ಇವರಿಬ್ಬರೂ ಕೂಡ ಪ್ರಾಥಮಿಕ ಸಂಬಂಧಿಗಳೇ, ಸಂಬಂಧ ಬಹಳ ನಿಕಟ ಇದೆ. ಒಬ್ಬ ಮಗನಿಗೆ ತಂದೆಯ ಸಹೋದರ, ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಯಾರೇ ಇರಲಿ, ತಂದೆಯ ಸಹೋದರ ಸ್ವಲ್ಪ ದೂರ ಆಯ್ತು ಇಲ್ಲಿ ಸಂಬಂಧ. ತಂದೆ ಬಹಳ ಸಮೀಪ, ತಂದೆಯ ಸಹೋದರ ಸ್ವಲ್ಪ ದೂರ. ಸೊ ತಂದೆಯ ಸಹೋದರ ಇದು ಮಾಧ್ಯಮಿಕ ಸಂಬಂಧಕ್ಕೆ ಉದಾಹರಣೆ. ತಂದೆಯ ಸಹೋದರಿ ಮಾಧ್ಯಮಿಕ ಸಂಬಂಧಕ್ಕೆ ಉದಾಹರಣೆ. ತಾಯಿಯ ಸಹೋದರ, ತಾಯಿಯ ಸಹೋದರಿ ಇವು ನಾಲ್ಕೂ ಕೂಡ ಮಾಧ್ಯಮಿಕ ಸಂಬಂಧಗಳಿಗೆ ಉದಾಹರಣೆಗಳು. ಸೊ ಸ್ವಲ್ಪ ಸಂಬಂಧದಲ್ಲಿ ನಾವು ಅಂತರವನ್ನು ನೋಡ್ತೀವಿ. ಸ್ವಲ್ಪ ದೂರದ ಸಂಬಂಧಿ, ತಂದೆ ಸಮೀಪದ ಸಂಬಂಧಿ, ತಂದೆಯ ಸಹೋದರ ಸಹೋದರಿ ಸ್ವಲ್ಪ ದೂರದ ಸಂಬಂಧಿಗಳು, ತಾಯಿಯ ಸಹೋದರ ಸಹೋದರಿ ಇನ್ನು ಅವರು ಕೂಡ ಸ್ವಲ್ಪ ದೂರದ ಸಂಬಂಧಿಗಳು. ಸೊ ಈ ರೀತಿಯಾಗಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ನೋಡಿದ್ವಿ. ಇನ್ನು ತೃತೀಯ ಸಂಬಂಧಗಳು ಅಥವಾ ಅನುಷಂಗಿಕ ಸಂಬಂಧಗಳು ಅಂತಂದಾಗ ಸಮಾಜದಲ್ಲಿ ಒಂದು ಅಧ್ಯಯನದ ಪ್ರಕಾರ ಸುಮಾರು 150ಕ್ಕೂ ಹೆಚ್ಚು ತೃತೀಯ ಸಂಬಂಧಗಳಿವೆ, ಅನುಷಂಗಿಕ ಸಂಬಂಧಗಳು ಇವೆ ಅಂತ ಹೇಳಲಾಗಿದೆ. ಇದಕ್ಕೆ ಉದಾಹರಣೆ ಅಂತಂದರೆ ತಂದೆ ಪ್ರಾಥಮಿಕ ಸಂಬಂಧ, ತಂದೆ ಪ್ರಾಥಮಿಕ ಸಂಬಂಧಿಯಾಗ್ತಾನೆ. ತಂದೆಯ ಸಹೋದರ ಅಥವಾ ಸಹೋದರಿ ಮಾಧ್ಯಮಿಕ ಸಂಬಂಧಿಗಳು. ಇನ್ನು ತೃತೀಯ ಸಂಬಂಧಿ ಅಥವಾ ಅನುಷಂಗಿಕ ಸಂಬಂಧಿ ಅಂತಂದರೆ ಸಂಬಂಧ ಇನ್ನೂ ಒಂದು ಸ್ವಲ್ಪ ದೂರ. ಇನ್ನೂ ಒಂದು ಸ್ವಲ್ಪ ದೂರ ಅಂತಂದರೆ ತಂದೆಯ ಸಹೋದರನ ಹೆಂಡತಿ, ತಂದೆಯ ಸಹೋದರನ ಹೆಂಡತಿ ಮತ್ತು ಸ್ವಲ್ಪ ದೂರ ಆಯ್ತಲ್ವ. ಸೊ ಈ ತರಹದ ಸಂಬಂಧಗಳನ್ನು ತೃತೀಯ ಪ್ರಕಾರದ ಸಂಬಂಧಗಳು ಅಥವಾ ಅನುಷಂಗಿಕ ಸಂಬಂಧಗಳು ಅಂಥೇಳಿ ಕರೆಯಲಾಗ್ತದೆ. ಸೊ ಸಮಾಜದಲ್ಲಿ ಇರುವಂತಹ ಸಾಮಾಜಿಕ ಸಂಬಂಧಗಳು ಅಂತಂದರೆ ಈ 3 ಪ್ರಕಾರದ್ದು. ನಾನೇನು ತೃತೀಯ ಪ್ರಕಾರದ್ದು ಅನುಷಂಗಿಕ ಹೇಳಿದೆ, ತಂದೆಯ ಸಹೋದರನ ಹೆಂಡತಿ ಅಥವಾ ತಂದೆಯ ಸಹೋದರಿಯ ಗಂಡ, ತಾಯಿಯ ಸಹೋದರನ ಹೆಂಡತಿ, ತಾಯಿಯ ಸಹೋದರನ ಹೆಂಡತಿ, ತಾಯಿಯ ಸಹೋದರಿಯ ಗಂಡ. ಈ ಎಲ್ಲ ಉದಾಹರಣೆಗಳು ಕೂಡ ತೃತೀಯ ಸಂಬಂಧಗಳು, ಅನುಷಂಗಿಕ ಸಂಬಂಧಗಳು ಆಗಿವೆ. ಇನ್ನು ಇದಕ್ಕಿಂತ ದೂರ ಇದ್ದರೆ ಅದನ್ನು 4ನೇ ಪ್ರಕಾರದ ಸಂಬಂಧ ಅಂತಲ್ಲ, ಎಷ್ಟೇ ದೂರ ಇರಲಿ ಅದು ಟರ್ಷಿಯರಿ ರಿಲೇಷನ್ಶಿಪ್ ಅಂತೆ ಕರೆಸಿಕೊಳ್ತದೆ. ಪ್ರೈಮರಿ ಕುಟುಂಬದ ಸದಸ್ಯರು, ಸೆಕೆಂಡರಿ ಸ್ವಲ್ಪ ದೂರ, ಟರ್ಷಿಯರಿ ಇನ್ನೂ ಸ್ವಲ್ಪ ದೂರ. ಆ ದೂರ ಎಷ್ಟು ಬೇಕಾದಷ್ಟಿರಲಿ ಅದು ತೃತೀಯ ಸಂಬಂಧಗಳೇ ಆಗ್ತವೆ. ಉದಾಹರಣೆಗಾಗಿ ಹೇಳಬೇಕು ಅಂತಂದರೆ ತಂದೆಯ ಸಹೋದರನ ಹೆಂಡತಿಯ ಸಹೋದರಿ 4ನೇದ್ದು ಅಂತ ಅಲ್ಲಿದು, ಇದು ಕೂಡ ತೃತೀಯ ಪ್ರಕಾರದ ಸಂಬಂಧ. ಇದು ಕೂಡ ನಾವು ಟರ್ಷಿಯರಿ ರಿಲೇಷನ್ಸ್ ಅಂತ ಕರಿತೀವಿ. ಸೊ ಹೀಗೆ ಸಮಾಜದಲ್ಲಿ ಇರುವಂತಹ ಸಂಬಂಧಗಳ ಅಧ್ಯಯನವನ್ನು ಮಾಡೋದೇ ಸಮಾಜಶಾಸ್ತ್ರದ ಮೂಲ ಉದ್ದೇಶ ಅಂಥೇಳಿ ಈ ಮೆಕಾಯವರ್ ಮತ್ತು ಪೇಜ್ರವರು ಹೇಳಿದ್ದಾರೆ, ಇವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ನೂ ಒಂದು ವ್ಯಾಖ್ಯೆಯನ್ನು ನಾನು ಚರ್ಚೆ ಮಾಡ್ತೇನೆ. ಅದ್ಯಾವುದು ಅಂತಂದರೆ ಮಾರಿಸ್ ಗಿನ್ಸ್ಬರ್ಗನ ವ್ಯಾಖ್ಯೆ. ಮಾರಿಸ್ ಗಿನ್ಸ್ಬರ್ಗನ ಪ್ರಕಾರ ಸಮಾಜಶಾಸ್ತ್ರವು ಮಾನವರ ಅಂತಃಕ್ರಿಯೆಗಳು ಮತ್ತು ಅಂತರ್ಸಂಬಂಧಗಳು ಹಾಗೂ ಅವುಗಳ ಕಾರಣ ಮತ್ತು ಪರಿಣಾಮಗಳ ಅಧ್ಯಯನವಾಗಿದೆ. ಈ ಮಾರಿಸ್ ಗಿನ್ಸ್ಬರ್ಗನ ವ್ಯಾಖ್ಯೆಯನ್ನು ನಾವು ತೆಗೆದುಕೊಂಡರೆ ಈತನ ವ್ಯಾಖ್ಯೆಯಲ್ಲಿ 4 ಅಂಶಗಳು ಬರ್ತವೆ. ಅಂತಃಕ್ರಿಯೆ, ಅಂತರ್ಸಂಬಂಧಗಳು, ಅವುಗಳ ಕಾರಣ ಮತ್ತು ಪರಿಣಾಮ.
ಇವುಗಳ ಅಧ್ಯಯನ ಮಾಡೋದೇ ಸಮಾಜಶಾಸ್ತ್ರದ ಉದ್ದೇಶ ಅಂತ ಮಾರಿಸ್ ಗಿನ್ಸ್ಬರ್ಗ್ ಹೇಳಿದ್ದಾನೆ. ಅಂತಃಕ್ರಿಯೆ ಅಂತಂದರೆ ಇಂಟರಾಕ್ಷನ್ ಅಂತ ಹೇಳ್ತೀವಿ ನಾವು. ಇಂಟರಾಕ್ಷನ್ ಆಗಬೇಕಾದ್ರೆ, ಅಂತಃಕ್ರಿಯೆ ಆಗಬೇಕಾದ್ರೆ ಇಬ್ಬರು ಅಥವಾ ಅದಕ್ಕಿಂತಲೂ ಹೆಚ್ಚಿನ ಜನರು ಬೇಕಾಗ್ತದೆ. ಇಬ್ಬರು ಅಥವಾ ಅದಕ್ಕಿಂತ ಹೆಚ್ಚಿನ ಜನರು ಕೂಡಿಕೊಂಡು ತಮ್ಮ ತಮ್ಮಲ್ಲಿಯೇ ಮಾತನಾಡ್ತಾ ಇರ್ತಾರೆ, ತಮ್ಮ ತಮ್ಮಲ್ಲಿಯೇ ಇಂಟರಾಕ್ಷನ್ ಏನು ಮಾಡ್ತಾ ಇರ್ತಾರೋ ಇದನ್ನು ನಾವು ಅಂತಃಕ್ರಿಯೆ ಅಂತ ಕರಿತೇವೆ. ಸತತವಾಗಿ ವ್ಯಕ್ತಿಗಳು ಯಾವುದೇ ಸಮೂಹದಲ್ಲಿ ತಾವು ತಮ್ಮ ಜೀವನವನ್ನು ನಡೆಸ್ತಾ ಇರಲಿ, ಅವರು ಅಂತಃಕ್ರಿಯೆಯಲ್ಲಿ ತೊಡಗಿರ್ತಾರೆ, ಇಂಟರಾಕ್ಷನ್ ಮಾಡ್ತಾನೇ ಇರ್ತಾರೆ. ಸೊ ಅಂತಃಕ್ರಿಯೆ ಮಾಡೋದ್ರ ಮೂಲಕವಾಗಿ ಅಂತರ್ಸಂಬಂಧಗಳು ಉಂಟಾಗ್ತವೆ. ಈ ಅಂತಃಕ್ರಿಯೆ ಮತ್ತು ಅಂತರ್ಸಂಬಂಧಗಳು ಏನು ಉಂಟಾಗ್ತವೆ, ಯಾವ ರೀತಿಯಾಗಿರ್ತಕ್ಕಂಥ ಒಂದು ಕಾರಣದಿಂದಾಗಿ ಉಂಟಾಗಿರ್ತಾವೆ ಅನ್ನೋದನ್ನೂ ಸಹಿತ ತಿಳಿದುಕೊಳ್ಳಬೇಕು ಅಂತ ಮಾರಿಸ್ ಗಿನ್ಸ್ಬರ್ಗ್ ಹೇಳ್ತಾರೆ. ಕುಟುಂಬದ ಉದಾಹರಣೆಯನ್ನೇ ನಾವು ತೆಗೆದುಕೊಂಡ್ರೆ, ಕುಟುಂಬದಲ್ಲಿ ಸಾಮಾನ್ಯವಾಗಿ ಇದನ್ನು ಆಫ್ಲೈನ್ ಕ್ಲಾಸ್ದಲ್ಲಿ ನಾನು ಚರ್ಚೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಕ್ಲಾಸ್ ರೂಮಿನ ಉದಾಹರಣೆಯನ್ನೇ ತೆಗೆದುಕೊಂಡು ನಾನು ಹೇಳ್ತಾ ಇದ್ದೆ. ಆದರೆ ಇದು ಆನ್ಲೈನ್ ಕ್ಲಾಸ್ ಇದೆ, ನಾನೊಬ್ಬ ಮೊಬೈಲ್ ಎದುರುಗಡೆ ನಿಂತು ಕ್ಲಾಸ್ ಮಾಡ್ತಾ ಇದ್ದೀನಿ, ಎದುರುಗಡೆ ವಿದ್ಯಾರ್ಥಿಗಳು ಇಲ್ಲ. ಆ ಕಾರಣಕ್ಕಾಗಿಯೇ ನಾನು ಕುಟುಂಬದ ಉದಾಹರಣೆಯನ್ನು ತೆಗೆದುಕೊಂಡು ನಿಮಗೆ ಈ ವ್ಯಾಖ್ಯೆಯನ್ನು ತಿಳಿಸ್ತಾ ಇರೋದು. ಕುಟುಂಬದಲ್ಲಿ ಇಲ್ಲಿ ತಂದೆ ತಾಯಿ, ಮಕ್ಕಳು, ಅಜ್ಜ ಅಜ್ಜಿ, ಸಹೋದರ ಸಹೋದರಿ ಎಲ್ಲರೂ ಇರ್ತಾರೆ. ಎಲ್ಲರ ನಡುವೆ ಅಂತಃಕ್ರಿಯೆ ಸತತವಾಗಿ ನಡೀತಾನೇ ಇರ್ತದೆ. ಬೆಳಗ್ಗೆ ಹಾಸಿಗೆಯಿಂದ ಎದ್ದಾಗಿನಿಂದ ಹಿಡಿದುಕೊಂಡು ಮತ್ತೆ ಹಾಸಿಗೆಗೆ ಹೋಗಿ ಮಲಗಿಕೊಳ್ಳೋ ತನಕನೂ ಕೂಡ ಅಂತಃಕ್ರಿಯೆ ನಡೀತಾನೇ ಇರ್ತದೆ. ಮಾತಾಡ್ತಾ ಇರ್ತಾರೆ. ಆ ಅಂತಃಕ್ರಿಯೆಯಿಂದ ಅಂತರ್ಸಂಬಂಧಗಳು ಅಂದರೆ ನಾವು ಮಾಡುವಂತಹ ಅಂತಃಕ್ರಿಯೆ ಯಾವ ರೀತಿಯಾಗಿರ್ತದೆ ಅನ್ನೋದರ ಅನುಗುಣವಾಗಿ ನಾವು ಪಡೆದುಕೊಳ್ಳೋ ಸಂಬಂಧಗಳು ಯಾವ ರೀತಿಯಾಗಿರ್ತವೆ ಅನ್ನೋದು ನಿರ್ಧಾರ ಆಗುತ್ತೆ. ನಾವು ಕುಟುಂಬದಲ್ಲಿ ಕೆಲವರನ್ನು ಬೇರೆ ಜನರು ಅಂದರೆ ನಮ್ಮ ಸುತ್ತಮುತ್ತಲೂ ಜೀವ ನಡೆಸ್ತಕ್ಕಂಥ ಜನರು ಏನಂತಾರೆ, ಇವ್ರ ಫ್ಯಾಮ್ಲಿ ಒಳಗೆ ಇವರೊಬ್ಬರು ಚಲೋ ಆರ, ಇವರೊಬ್ಬರು ಚಲೋ ಇಲ್ಲ ಅನ್ನೋದನ್ನು ಹೇಳ್ತಿರ್ತಾರೆ. ಯಾಕೆ? ಅವರ ಅಂತಃಕ್ರಿಯೆ ಹೇಗಿರ್ತದೆ, ಅವರು ಹೇಗೆ ಸಂಬಂಧಗಳನ್ನು ಪಡೆದುಕೊಳ್ತಾರೆ ಅನ್ನೋದರ ಅನುಗುಣವಾಗಿ ಆ ವ್ಯಕ್ತಿ ಒಳ್ಳೆಯವನಿದ್ದಾನೋ ಅಥವಾ ಕೆಟ್ಟವನಿದ್ದಾನೋ, ಆತನ ಮನೋಭಾವನೆ ಒಳ್ಳೆಯದಿದೆಯೋ ಅಥವಾ ಕೆಟ್ಟದ್ದಿದೆಯೋ ಅನ್ನೋದನ್ನು ನಾವು ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಆಗಿರ್ತದೆ. ಹಾಗಾಗಿ ಒಳ್ಳೆಯ ರೀತಿಯ ಅಂತಃಕ್ರಿಯೆಯನ್ನು ಮಾಡುವಂತಹ ವ್ಯಕ್ತಿಗಳು ಒಳ್ಳೆಯ ಸಂಬಂಧಗಳನ್ನು ಪಡೆದುಕೊಳ್ತಾರೆ. ಕೆಟ್ಟ ರೀತಿಯಲ್ಲಿ ಅಂತಃಕ್ರಿಯೆಯನ್ನು ಮಾಡಿದರೆ ಅವರಿಗೆ ಅದೇ ರೀತಿಯಾಗಿರ್ತಕ್ಕಂಥ ಸಂಬಂಧಗಳೇ ಸಿಗ್ತವೆ. ಸೊ ನಾವು ಕೆಟ್ಟದ್ದನ್ನು ಬಿಟ್ಬಿಡೋಣ, ಎಲ್ಲವೂ ಒಳ್ಳೆಯದಿದೆ ಅಂತ ತಿಳ್ಕೊಳ್ಳೋಣ. ಸೊ ಕುಟುಂಬದಲ್ಲಿ ಅಂತಃಕ್ರಿಯೆಯಲ್ಲಿ ನಿರತರಾಗಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಳ್ಳೆಯ ಸಂಬಂಧಗಳನ್ನು ಪಡೆದುಕೊಂಡಿದ್ದಾನೆ. ಆ ಸಂಬಂಧಗಳನ್ನು ಪಡೆದುಕೊಂಡಿದ್ದು ಯಾವುದರಿಂದ ಅಂತಂದರೆ ಆತ ಮಾಡುವಂತಹ ಒಳ್ಳೆಯ ಅಂತಃಕ್ರಿಯೆಯ ಪರಿಣಾಮವಾಗಿ ಅಲ್ಲಿ ಆತ ಅಂತರ್ಸಂಬಂಧಗಳನ್ನು ಪಡೆದುಕೊಂಡಿದ್ದಾನೆ. ಕಾರಣ ಮತ್ತು ಪರಿಣಾಮಗಳನ್ನು ನಾವು ನೋಡಬೇಕು ಅಂತ ಈ ವ್ಯಾಖ್ಯೆಯಲ್ಲಿ ಹೇಳಲಾಗಿದೆ. ಅಲ್ಲಿ 2, 4 ಜನ, 6 ಜನ, 8 ಜನ ಅಂತಃಕ್ರಿಯೆಯಲ್ಲಿ ತೊಡಗಿ ಅಂತರ್ಸಂಬಂಧಗಳನ್ನು ಪಡೆದುಕೊಳ್ಳೋದಕ್ಕೆ ಕಾರಣ ಏನು ಅಂತಂದರೆ ಅವರೆಲ್ಲರೂ ಕೂಡ ಆ ಕುಟುಂಬದ ಸದಸ್ಯರು. ಅವರೆಲ್ಲರೂ ಕೂಡಿಕೊಂಡು ಕುಟುಂಬದ ಏಳಿಗೆಗಾಗಿ ತಾವು ಸತತವಾಗಿ ಅಂತಃಕ್ರಿಯೆಯಲ್ಲಿ ತೊಡಗಿ ಅಂತರ್ಸಂಬಂಧವನ್ನು ಪಡೆದುಕೊಂಡು ತಾವು ಕೆಲಸದ ನಿರ್ವಹಣೆಯನ್ನು ಮಾಡ್ತಾ ಇರ್ತಾರೆ. ಇದು ಕಾರಣ. ಈ ರೀತಿಯಾಗಿ ಸತತವಾಗಿ ತಮ್ಮ ತಮ್ಮ ಕೆಲಸಗಳನ್ನು ಮನೆಯ ಒಳಗಡೆ ಹೊರಗಡೆ ಹೋಗಿ ಮಾಡೋದರ ಪರಿಣಾಮ ಏನಾಗುತ್ತೆ ಅಂತಂದರೆ ಕುಟುಂಬದಲ್ಲಿರುವಂತಹ ಸದಸ್ಯರ ಏಳಿಗೆ, ಅವರ ಪ್ರಗತಿ, ಅವರ ವ್ಯಕ್ತಿತ್ವದ ನಿರ್ಮಾಣ, ಅವರ ಸರ್ವತೋಮುಖ ಬೆಳವಣಿಗೆ, ಹೀಗೆ ಅನೇಕ ರೀತಿಯಲ್ಲಿ ಒಂದು ಕುಟುಂಬದಲ್ಲಿ ಇರುವಂತಹ ಸದಸ್ಯರ ನಡುವೆ ನಡೆಯುವ ಅಂತಃಕ್ರಿಯೆಗಳು, ಆ ಅಂತಃಕ್ರಿಯೆಯಿಂದ ಉಂಟಾಗುವಂತಹ ಅಂತರ್ಸಂಬಂಧಗಳು ಇವು ಯಾಕೆ ಉಂಟಾಗಿವೆ ಅಂತಂದರೆ ಕುಟುಂಬದ ಸದಸ್ಯರಿದ್ದಾರೆ, ಅದಕ್ಕಾಗಿ ಉಂಟಾಗಿದೆ. ಇವರೆಲ್ಲರೂ ಪಡೆದುಕೊಂಡಿರುವಂತಹ ಸಂಬಂಧಗಳ ಪರಿಣಾಮ ಏನು ಅಂತಂದರೆ ಕುಟುಂಬದ ಸರ್ವತೋಮುಖ ಬೆಳವಣಿಗೆಗಾಗಿ ಎಲ್ಲರೂ ಕೂಡಿಕೊಂಡು ತಾವು ತಮ್ಮ ತಮ್ಮ ಕೊಡುಗೆಗಳನ್ನು ತಮ್ಮ ತಮ್ಮ ಸಾಮರ್ಥ್ಯಕ್ಕೆ, ತಮ್ಮ ತಮ್ಮ ಬುದ್ಧಿವಂತಿಕೆಗೆ ಅನುಗುಣವಾಗಿ ಕೊಡ್ತಾನೇ ಇರ್ತಾರೆ. ಸೊ ಈ 4 ವ್ಯಾಖ್ಯೆಗಳು ಸಮಾಜಶಾಸ್ತ್ರದ ಬಗ್ಗೆ ನಮಗೆ
ಅರ್ಥ ಏನು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಆದರೆ 4 ವ್ಯಾಖ್ಯೆಗಳನ್ನು ನಾವು ತೆಗೆದುಕೊಂಡಾಗ ಒಂದು ವ್ಯಾಖ್ಯೆ ಕೊಟ್ಟಿರುವಂತಹ ಅರ್ಥ ಇನ್ನೊಂದು ವ್ಯಾಖ್ಯೆ ಕೊಟ್ಟಿಲ್ಲ. ಆದರೆ ಇಲ್ಲಿ ನಾವು 4 ವ್ಯಾಖ್ಯೆಗಳು ಸರಿ ಅಂತ ಹೇಳಬೇಕು ಅಥವಾ 4ರಲ್ಲಿ ಯಾವುದಾದರೂ ಒಂದು ವ್ಯಾಖ್ಯೆ ಸರಿ ಅಂತ ಹೇಳಬೇಕು ಅನ್ನೋ ಸಂದೇಹ ಬರೋ ಸಾಧ್ಯತೆಗಳು ಇರ್ತವೆ. ನಾನು ನನ್ನ ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿದ್ದೆ, PUC ಮತ್ತು ಪದವಿ ಕೋರ್ಸ್ದಲ್ಲಿರುವಂತಹ ಒಂದು ವ್ಯತ್ಯಾಸ ಏನು ಅಂತಂದರೆ, PUCಯಲ್ಲಿ ಏನನ್ನು ಯಾವುದನ್ನು ಯಾವ ರೀತಿಯಾಗಿ ನಿಮಗೆ ಕಲಿಸಲಾಗಿರ್ತದೋ, ನೀವು ಕಲಿತಿರ್ತೀರೋ ಅದನ್ನು ಅದೇ ರೀತಿಯಾಗಿ ಒಪ್ಪಿಕೊಂಡು ಅದೇ ರೀತಿಯಾಗಿ ಅಧ್ಯಯನ ಮಾಡಿ ಅದೇ ರೀತಿಯಾಗಿ ಪರೀಕ್ಷೆಯಲ್ಲಿ ಬರೆಯೋದು. ಆದರೆ ಇಲ್ಲಿ ಹಾಗಲ್ಲ, ವೈಚಾರಿಕತೆ ಬೆಳೆಸ್ಕೊಳ್ಳಬೇಕು ಅಂತ ನಾನು ಹೇಳಿದೆ. ಸೊ 4 ವ್ಯಾಖ್ಯೆಗಳು ಬೇರೆ ಬೇರೆಯೇ ಹೇಳ್ತಾವೆ. 4 ವ್ಯಾಖ್ಯೆ ಸಮಾಜಶಾಸ್ತ್ರದ ಅರ್ಥವನ್ನು ನಮಗೆ ಹೇಗೆ ತಿಳಿಸ್ಕೊಡ್ತಾವೆ ಅನ್ನೋ ಒಂದು ಸಂದೇಹ ಬಂದರೆ ಒಂದು ಸಣ್ಣ ಕಥೆ ಇದೆ, ಅದನ್ನು ಹೇಳಿ ನಾನು ನನ್ನ ಇವತ್ತಿನ ಕ್ಲಾಸನ್ನು ಮುಗಿಸ್ತೇನೆ. ಕುರುಡರ ಶಾಲೆಯಲ್ಲಿ ಓದುವಂತಹ ಮಕ್ಕಳಿಗೆ ಆನೆಯನ್ನು ನೋಡಬೇಕು ಅನ್ನೋ ಆಸೆ ಉಂಟಾಗತ್ತೆ. ಆನೆ ನೋಡಬೇಕು ಅಂತಂದಾಗ ಅವರೆಲ್ಲರೂ ಕುರುಡರು, ಆನೆಯನ್ನು ನೋಡಲಿಕ್ಕಾಗಂಗಿಲ್ಲ. ಆದರೆ ಆನೆಯ ಬಗ್ಗೆ ಬೇರೆ ಬೇರೆಯವರು ಹೇಳಿದ್ದು, ಆ ಶಾಲೆಯ ಶಿಕ್ಷಕರು ಹೇಳಿದ್ದು ಕೇಳಿ 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 ಅವರಿಗೆ ಆನೆ ಹೇಗಿರ್ತದೆ ಅದನ್ನು ನೋಡಬೇಕು ಅಂತ ಆಸೆ ಆಗ್ತದೆ. ಆಗ ತಮ್ಮ ಆಸೆಯನ್ನು ಎಲ್ಲ ಮಕ್ಕಳು ತಮ್ಮ ಗುರುಗಳ ಹತ್ರ ಹೇಳಿಕೊಂಡಾಗ ಗುರುಗಳು ಏನು ಡಿಸೈಡ್ ಮಾಡ್ತಾರೆ, ಸರಿ ಇವರನ್ನು ಆನೆ ಹತ್ರ ಕರ್ಕೊಂಡು ಹೋಗಿ ಇವರಿಗೆ ಆನೆಯನ್ನು ತೋರಿಸಿ ಬರೋಣ ಅಂತ. ಕುರುಡರು ಯಾವುದೇ ವಸ್ತುವನ್ನು ನೋಡಬೇಕಾದ್ರೆ ಅದನ್ನು ಮುಟ್ಟಿ ಅನುಭವಿಸಿ ಅದು ಹೇಗಿದೆ ಅಂತ ಆಗ ಅವರು ಹೇಳೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಆ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳನ್ನು ಕರೆದುಕೊಂಡು ಹೋಗಿ ಆನೆ ಹತ್ರ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಕೆಲವರಿಗೆ ಒಂದು ಇಬ್ಬರಿಗೆ ಆನೆಯ ಮೇಲ್ಗಡೆ ಕೂಡಿಸ್ತಾರೆ. ಒಂದಿಬ್ಬರು ವಿದ್ಯಾರ್ಥಿಗಳಿಗೆ ಆನೆಯ ಸೊಂಡೆ ಹತ್ರ ನಿಂದಿರಿಸ್ತಾರೆ. ಇನ್ನೊಂದು 3-4 ಜನ ವಿದ್ಯಾರ್ಥಿಗಳನ್ನು ಆನೆಯ ಬಾಲದ ಹತ್ರ ನಿಂದಿರಿಸ್ತಾರೆ. ಕೆಲವು ವಿದ್ಯಾರ್ಥಿಗಳನ್ನು ಆನೆಯ 2 ಕಿವಿಗಳ ಹತ್ರ ನಿಂದಿರಿಸ್ತಾರೆ. ಇನ್ನು ಕೆಲವು ವಿದ್ಯಾರ್ಥಿಗಳನ್ನು 4 ಕಾಲುಗಳ ಹತ್ರ ನಿಂದಿರಿಸ್ತಾರೆ. ಹೀಗೆ ಆನೆಯ ಮೇಲೆ, ಸೊಂಡೆ ಎದುರುಗಡೆ, 2 ಕಿವಿಗಳ ಅಕ್ಕಪಕ್ಕದಲ್ಲಿ, 4 ಕಾಲುಗಳಲ್ಲಿ, ಅದೇ ರೀತಿಯಾಗಿ ಬಾಲದ ಹತ್ರ ನಿಂದಿರಿಸ್ತಾರೆ. ನಿಂದಿರಿಸಿದ ಮೇಲೆ ಆ ಎಲ್ಲ ಮಕ್ಕಳು ಆನೆಯನ್ನು ಮುಟ್ಟಿ ನೋಡಿ ಮಾಡಿ ಅನುಭವಿಸಿ, ಆನೆ ನೋಡಿದ್ರಾ ಮಕ್ಕಳ್ರ ಅಂತ ಎಲ್ಲ ಮಕ್ಕಳಿಗೆ ತಮ್ಮ ಗುರುಗಳು ಕೇಳಿದಾಗ ಹೌದು ಸರ್ ನಾವು ಆನೆ ನೋಡಿದ್ದೀವಿ ಅಂತ ಹೇಳ್ತಾರೆ. ಆಗ ಅವರೆಲ್ಲರನ್ನೂ ಕರೆದುಕೊಂಡು ಬಂದು ಒಂದು ಕಡೆಗೆ ಕೂಡಿಸಿ, ಎಲ್ಲರೂ ಆನೆ ನೋಡಿದಿರಾ? ಹಾಂ ಸರ್ ನೋಡಿದ್ದೀವಿ ಅಂತ ಹೇಳ್ತಾರೆ. ಆಗ ಎಲ್ಲರನ್ನೂ ಸಹಿತ ಒಬ್ಬೊಬ್ಬರನ್ನಾಗಿ ಅಂದರೆ ಒಂದೊಂದು ಗುಂಪು ಯಾರ್ಯಾರಿಗೆ ಎಲ್ಲೆಲ್ಲಿ ಕೂಡಿಸಿದ್ರು ನಿಂದಿರಿಸಿದ್ರು ಅವರವರಿಗೆ ಕೇಳ್ತಾ ಬರ್ತಾರೆ. ಆನೆಯ ಮೇಲೆ ಕೂಡಿಸಿರುವ 2 ವಿದ್ಯಾರ್ಥಿಗಳಿಗೆ ಕೇಳ್ತಾರೆ, ಹೇಳ್ರಿ ಆನೆ ಹೆಂಗದ? ಸರ್ ಆನೆ ಒಂದು ದೊಡ್ಡ ಬಂಡೆಗಲ್ಲು ಇದ್ದಂಗದ. ಸೊಂಡಿ ಹತ್ರ ನಿಂತವರು ಆನೆ ಹೆಂಗದ? ಸರ್ ಆನೆ ಒಂದು ದೊಡ್ಡ ರಬ್ಬರದ್ದು ನಾವು ಪೈಪ್ ಏನು ನೋಡ್ತೀವಿ ಆ ಪೈಪ್ ಥರ ಇದೆ ಸಾರ್ ಅಂತ ಹೇಳ್ತಾರೆ. ಆನೆಯ ಬಾಲದ ಹತ್ರ ನಿಂತವ್ರಿಗೆ ಕೇಳಿದಾಗ ಆನೆ ಹೆಂಗದ ಅಂತಂದರೆ ಆನೆ ದಪ್ಪದಾಗಿರ್ತಕ್ಕಂಥ ಹಗ್ಗ ಇದ್ದಂಗದ ಸರ್ ಅಂತ ಹೇಳ್ತಾರೆ. ಕಿವಿ ಹತ್ರ ನಿಂತವ್ರಿಗೆ ಕೇಳಿದಾಗ ಆನೆ ದೊಡ್ಡ ಮರ ಇದ್ದಂಗಿದೆ ಸರ್ ಅಂತ ಹೇಳ್ತಾರೆ. ಕಾಲಿನ ಹತ್ರ ನಿಂತಿರ್ತಕ್ಕಂಥ ಮಕ್ಕಳಿಗೆ ಕೇಳಿದಾಗ ಹೇಗಿದೆ ಅಂತಂದರೆ ಆನೆ ಕಂಬದಾಗಿದೆ ಸರ್ ಅಂತ ಹೇಳ್ತಾರೆ. ಬಂಡೆಗಲ್ಲು, ರಬ್ಬರ್ ಪೈಪು, ಹಗ್ಗ, ಮರ ಮತ್ತು ಕಂಬ ಎಲ್ಲನೂ ಬೇರೆ ಬೇರೆ ಅವ. ಹೆಂಗೆ 4 ಸಮಾಜಶಾಸ್ತ್ರಜ್ಞರು ಬೇರೆ ಬೇರೆಯೇ ಸಮಾಜಶಾಸ್ತ್ರದ ವ್ಯಾಖ್ಯೆಯನ್ನು ನೀಡುವಾಗ ಬೇರೆ ಬೇರೆ ಕ್ಷೇತ್ರಗಳನ್ನೇ ತೆಗೆದುಕೊಂಡು ವ್ಯಾಖ್ಯೆಗಳನ್ನು ನೀಡಿದ್ದಾರೋ ಅವು 4 ನಾವು ತಪ್ಪು ಅನ್ಲಿಕ್ಕೆ ಬರಂಗಿಲ್ಲ. ಯಾಕೆ ಅಂತಂದರೆ ಇಲ್ಲಿ ಆನೆಯನ್ನು ಮುಟ್ಟಿ ಅನುಭವಿಸಿರುವ ವಿದ್ಯಾರ್ಥಿಗಳು ಕೊಟ್ಟಿರುವಂತಹ ಎಲ್ಲ ಅಭಿಪ್ರಾಯಗಳು ತಪ್ಪೇನೋ? ತಪ್ಪಲ್ಲ, ಎಲ್ಲನೂ ಸರಿಯವು. ಆದರೆ ಅವರವರ ಅನುಭವಕ್ಕೆ ಆನೆ ಹೆಂಗೆ ಬಂದಿದೆಯೋ ಆನೆ ಹಂಗದ ಅಂತ ಹೇಳ್ಯಾರ.
ಅದೇ ರೀತಿಯಾಗಿ ಸಮಾಜಶಾಸ್ತ್ರಜ್ಞರುಗಳು ಕೂಡ ಸಮಾಜ ಅವರು ನೋಡಿದಾಗ ಅವರ ದೃಷ್ಟಿಗೆ ಅವರ ಅನುಭವಕ್ಕೆ ಸಮಾಜ ಹೇಗೆ ಕಂಡಿದೆಯೋ ಆ ರೀತಿಯಾಗಿ ಸಮಾಜದ ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ. ಸೊ ಇವುಗಳಿಂದಾಗಿ ಈ 4 ವ್ಯಾಖ್ಯೆಗಳ ಚರ್ಚೆಯನ್ನು ಮಾಡಿರೋದರಿಂದ ನಿಮಗೆ ಸಮಾಜಶಾಸ್ತ್ರದ ಅರ್ಥ ಬಹಳಷ್ಟು ಸರಿಯಾದ ರೀತಿಯಲ್ಲಿ ತಿಳಿದಿರ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಒಂದು ವೇಳೆ ನಿಮಗೆ ಯಾವುದಾದ್ರೂ ವ್ಯಾಖ್ಯೆ ತಿಳಿದಿಲ್ಲ ಅಂತಂದರೆ ನನಗೆ ನೀವು ಫೋನ್ ಮುಖಾಂತರ ಅಥವಾ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿದರೆ ನಾನು ಮತ್ತೆ ಅವುಗಳನ್ನು ತಿಳಿಸ್ಕೊಡ್ತೇನೆ. ಇವತ್ತಿಗೆ ಇಲ್ಲಿ ಈ ಕ್ಲಾಸನ್ನು ಮುಗಿಸ್ತೇನೆ. ಧನ್ಯವಾದ.